ಹೀಗೆ ನಮ್ಮ ಕೊಳ್ಳೇಗಾಲ ಮುಖ್ಯ ರಸ್ತೆನಲ್ಲಿ ಹೋಗ್ತಾ ಇದೆ. ಇಲ್ಲಿ ಒಂದು ಕಾರು ನೋಡಿ ಯಾವ ರೀತಿ ಆಗಿದೆ ಅಂದರೆ, ನೋಡಿ ಬ್ರೇಕ್ ಹೆಂಗೆ ಹೊಡೆದವ್ರೆ ಇಲ್ಲಿಂದ. ಹಾಂ, ಬಹುಶಃ ಟೈರ್ ಬಸ್ಟ್ ಆಗೋಗಿದೆ ಅಂತ ಅಂದ್ಕೋತೀನಿ. ಅವ್ರ ಗಾಡಿ ನಂಬರ್ ತೋರ್ಸೋದು ಬೇಡ, ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊತಾರೆ. ಹಾಂ ನೋಡಿ ಈ ರೀತಿ ಆಗಿದೆ. ಇದು ಬಹುಶಃ ಇದು ರಾತ್ರಿ ಸಮಯ ಆಗಿರೋದು ಅನಿಸುತ್ತೆ. ಸೊ ವಾಹನ ಸವಾರರು ಇಲ್ಲ, ಅವ್ರ ಗಾಡಿ ನಂಬರ್ ತೋರ್ಸೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಪಾಪ ಅವ್ರದ್ದೇ ಆದ ಪ್ರಾಬ್ಲಮಲ್ಲಿ ಅವ್ರು ಇರ್ತಾರೆ. ನಾವು ಮತ್ತೆ ಅದನ್ನ ಕೆದಕಿ ಗಾಡಿ ನಂಬರ್ ಎಲ್ಲ ತೋರಿಸಿ ಅವ್ರನ್ನ ಇನ್ನೂ ಕನ್ಫ್ಯೂಸ್ ಮಾಡೋದು ಬೇಡ ಅಂತ. ಏನೋ ಈ ಒಂದು ಮುಖ್ಯ ರಸ್ತೆಯಲ್ಲಿ ನೋಡಿ, ರಸ್ತೆ ಬದಿಗೆ ಬಂದು ಕಾರ್ ನೋಡಿ ಈ ರೀತಿ ನಿಂತಿದೆ. ಒಂದು ವೇಳೆ ಸ್ವಲ್ಪ ಮುಂದೆ ಹೋಗಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನಾವು ನೀವು ಗಮನಿಸಬೇಕಾಗತ್ತೆ. ವೀಕ್ಷಣೆ ಮಾಡಿ, ಸ್ವಲ್ಪ ಮುಂದೆ ಆಚೆ ಹೋಗಿದ್ರೆ ಏನಾಗ್ತಿತ್ತು. ನನ್ನ ಪ್ರಕಾರ ಬಹುಶಃ ಟೈರ್ ಬಸ್ಟ್ ಆಗಿದೆ ಅಂತ ಅಂದ್ಕೋತೀನಿ. ಸೊ ಅದಕ್ಕೋಸ್ಕರ ನಾನು ಆಗಾಗ ಹೇಳ್ತಿರ್ತೀನಿ, ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಒಂದು ದೊಡ್ಡ ಅಪಘಾತ ಆಗಿತ್ತು. ಟಿಪ್ಪರ್ ಗಾಡಿಯವ್ರು ಬಂದು ಪಾಪ ಕಾಲೇಜು ವಿದ್ಯಾರ್ಥಿಗಳಿಗೆ ಗುದ್ದಿ ಸುಮಾರು 5 ಜನ ಸ್ಥಳದಲ್ಲೇ ಮೃತಪಟ್ಟರು. ಸ್ವಲ್ಪ ಮುಂದೆ. ಸೊ ಈ ರೀತಿ ಆಗಬಾರ್ದು. ನನ್ನ ಒಂದು ಏನೋ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ದಯವಿಟ್ಟು ಏನು ಈ ಮುಖ್ಯ ರಸ್ತೆನಲ್ಲೇ ಆಗಮಿಸ್ತಕ್ಕಂಥ ಪ್ರವಾಸಿಗರು ಸ್ವಲ್ಪ ಜೋಪಾನ ಹಾಕೊಂಡ್ರಪ್ಪ, ನೋಡ್ಕೊಂಬನ್ನಿ, ಹುಷಾರ ಬನ್ನಿ, ನಿಧಾನಕ್ಕೆ ಬನ್ನಿ, ಇಷ್ಟು ಹೇಳಬಲ್ಲೆ. ಕಾರ್ ನೋಡಿ ಯಾವ ರೀತಿ ಹೋಗಿ ನಿಂತಿದೆ. ಸದ್ಯ ಸೈಡಿಗೆ ಹೋಗಿ ಅಲ್ಲೋಗಿ ಸ್ಟಾಪ್ ಆಗಿದೆ. ಏನಾರು ಒಂದು ಸ್ವಲ್ಪ ಮುಂದೆ ಹೋಗಿದರೆ ಪರಿಸ್ಥಿತಿ ಕೆಟ್ಟೋಗ್ತಿತ್ತು. ಇವ್ರು ಬರೋ ವೇಗ ನೋಡಿದ್ರೆ ನಮ್ಗೆ ಭಯ ಆಗತ್ತೆ. ನೋಡಿ ಈಗ ನೋಡ್ಕೊಳ್ಳಿ, ಇಲ್ಲಿ ನೋಡಿ ಹೆಂಗೆ ಹೊಡೆದವ್ರೆ ಬ್ರೇಕ್. ಇಲ್ಲಿ ಛೇ 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 ಇಲ್ಲಿ ನೋಡಿ, ಎಲ್ಲಿ ಆ ಟೈರು ಬಹುಶಃ ಪಕ್ಕ ಟೈರೇ ಬಸ್ಟ್ ಆಗಿರೋದು ಅನ್ಕೋತೀನಿ. ನೋಡಿ ಅಲ್ಲಿ ಬಸ್ಟ್ ಆಗಿರೋದು ನೋಡಿ, ಹಿಂಗೆ ಬಂದ್ಬಿಡದೆ ಕಾರು. ರಾಂಗ್ ರೂಟ್ ಬಂದಿದೆ. ಯಾಕೆ ರಾಂಗ್ ರೂಟ್ ಬಂದಿದ್ರೆ ಬಲಗಡೆ ವೀಲ್ ಏನಿದೆ ನೋಡಿ ಬಸ್ಟ್ ಆಗಿದೆ ಕಣ್ರಿ. ಕರೆಕ್ಟು. ಎಸ್ 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 ಬಸ್ಟ್ ಆಗಿದೆ. ತೋರಿಸ್ತೀನಿ ನೋಡ್ಕೊಳ್ಳಿ. ನಂಬರ್ ಬೇಡ, ಗಾಡಿ ನಂಬರ್ ಬೇಡ. ನೋಡ್ರಿ, ಛೇ ಯಾವುದೋ ಗಾಡಿ ಬಂದು ಹೊಡೆದಂಗಿದೆ. ಎಸ್ ಎಸ್ ಆಕ್ಸಿಡೆಂಟ್ ಆಗಿದೆ ಏನೋ ಗೊತ್ತಿಲ್ಲ, ಒಟ್ಟು ಟೈರ್ ಬಸ್ಟ್ ಆಗಿರೋ ಥರ ಕಾಣಿಸ್ತೈತೆ. ಬೇರೆ ಗಾಡಿ ಯಾವುದೂ ಇಲ್ಲ, ಬ್ರೇಕ್ ಹೊಡೆದಿದ್ದಾರೆ. ಯಾವುದೋ ಒಂದು ಗಾಡಿ ಬಂದು ಟಚ್ ಮಾಡಿರೋಂಗೆ ಅದೇ. ಸೊ ವಾಸ್ತವ ಸ್ಥಿತಿ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ನಾವು ನಮ್ಮ ಇಚ್ಛೆ ಅಂತ ಮಾತಾಡೋದು ತಪ್ಪಾಗುತ್ತೆ. ನೋಡಿ ಟೈರು ಬಸ್ಟ್ ಆಗಿದೆ, ಹಾಗೆ ಗಾಡಿ ಬಂದು ಹೊಡೆದಿರಂಗೂ ಕಾಣಿಸ್ತೈತೆ. ಇಷ್ಟು ಕತೆ. ನಾವೇನು ಮೆಸೇಜ್ ಕೊಡ್ಬೋದಪ್ಪ ಈಗ, ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿ ಎಲ್ಲ ಉಜ್ಕೊಂಡೋಗಿದೆ ಟೈರು. ಇನ್ನು ಸ್ವಲ್ಪ ಮುಂದೆ ಹೋಗಿದ್ರೆ ಕಾರು ಕತೆ ಕೆಟ್ಟೋಗೋದು, ಗದ್ದೆ ಒಳಗಡೆ ಹೊಟ್ಟೋಗೋದು, ಖಂಡಿತವಾಗ್ಲೂ ಏಟಾಗೋದು. ಎಸ್ 100% ಹೊಡೆದಿದೆ ಗಾಡಿಗೆ, ಆಕ್ಸಿಡೆಂಟ್ ಆಗಿದೆ ಅನ್ಕೋತೀನಿ. ಸೊ ಅಲ್ಲೆಲ್ಲ ಪೀಸ್ಗಳು ಬಿದ್ದಿದೆ. ಈ ಅಪಘಾತ ಅಂತಕ್ಕಂಥದ್ದು ಯಾವ ಥರನಾರು ಆಗ್ಬಿಡ್ತದೆ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾವ ಥರನಾರು ಆಗುತ್ತೆ. ನೀವು ವೇಗ ನಿಯಂತ್ರಣ ಇದ್ದಲ್ಲಿ ಆ ಅಪಘಾತ ಯಾವ ರೀತಿಯಾರು ಅದರಿಂದ ಪಾರಾಗ್ಬಿಡ್ಬೋದು. ವೇಗ ನಿಯಂತ್ರಣ ಇದ್ರೆ. ವೇಗ ನಿಯಂತ್ರಣ ಇಲ್ಲ ಅಂದರೆ ಖಂಡಿತವಲ್ಲ ಅದು ಯಾವ ಥರನಾದ್ರೂ ದೊಡ್ಡ ಮಟ್ಟದಲ್ಲಿ ಅಪಘಾತ ಆಗೇ ಆಗುತ್ತೆ. ನೀವು ವೇಗ ನಿಯಂತ್ರಣ ಇತ್ತು ಅಂದರೆ ಯಾವ ರೀತಿ ಬೇಕಾದರೂ ಪಾರಾಗ್ಬೋದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಮನವಿ ಮಾಡೋದೇನಪ್ಪ ಅಂದರೆ, ಸೊ ಒಂದು ಡಬಲ್ ರಸ್ತೆ ಮಾಡೋರೆ ಚೆನ್ನಾಗೈತೆ. ನಿಮಗೆ ಅವಶ್ಯಕತೆ ಇದ್ದಾಗ ನೀವು ವಾಹನಗಳು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ನೀವು ವೇಗವನ್ನು ಹೆಚ್ಚಳ ಮಾಡಿಕೊಂಡ್ರೆ ಏನು ಸಮಸ್ಯೆ ಇರಲ್ಲ. ವಾಹನಗಳು ಹೆಚ್ಚಾಗಿದ್ದಂಥ ಸಂದರ್ಭದಲ್ಲಿ, ರಾತ್ರಿ ಸಂದರ್ಭದಲ್ಲಿ, ಹಾಗೆ ಬೆಳಗಿನ ಜಾವ ನೀವು ವಾಹನವನ್ನು ವೇಗವಾಗಿ ಚಲಿಸಿದ್ರೆ ಅದು ಖಂಡಿತವಾಗ್ಲೂ ಅಪಘಾತ ಅನಾಹುತಕ್ಕೆ ಮೂಲ ಕಾರಣ. ಇಷ್ಟು ಹೇಳ್ತಾ ಇದ್ದೀನಪ್ಪ. ಆಮೇಲೆ ನಿದ್ಗೆಟ್ಕೊಂಡು ರಾತ್ರಿ ಇರ್ಬೋದು, ಬೆಳಗಿನ ಜಾವ ಇರ್ಬೋದು, ನಿದ್ಗೆಟ್ಕೊಂಡು ವಾಹನವನ್ನು ಚಲಿಸಲೇಬೇಡಿ.
ಸಾಕಷ್ಟು ಆಕ್ಸಿಡೆಂಟ್ಗಳಾಗದೆ ಅದೇ ಥರ. ಅರ್ಧೈತ ಬಹುಶಃ ಇದು ರಾತ್ರಿ ನಡೆದಿರೋ ಘಟನೆ ಅನ್ಕೋತೀನಿ, ಇಲ್ಲ ಹಗಲೊತ್ತಲ್ಲಿ ಬೆಳಗಿನ ಜಾವ ಆಗಿರ್ಬೋದು. ಬಟ್ ಅವರು ಪಾಪ ಏನೋ ಸಮಸ್ಯೆಗೆ ಒಳಪಟ್ಟಿದ್ದಾರೆ ಕಾರ್ನವರು. ಆಕ್ಸಿಡೆಂಟರ್ ಆಗಿರ್ಬೋದು ಅಥವಾ ಟೈರ್ ಬಸ್ ಆಗೋರು ಹೋಗಿ ನಿಂತಿರ್ಬೋದು. ಪಕ್ಕ ಅದು ಆಕ್ಸಿಡೆಂಟೇ ಅನ್ಕೋತೀನಿ, ಯಾಕಂದರೆ ಅದು ಎಲ್ಲ ಮುಂದ್ಗಡೆ ಎಲ್ಲ ಒಡೆದೋಗಿದೆ, ಎಲ್ಲ ದಿಕ್ಕಪ್ಪಲಾಗೋಗಿದೆ. ದಯವಿಟ್ಟು ಏನೋ ವೇಗವಾಗಿ ಬರಬೇಡಿ ಕಣ್ರಪ್ಪ, ಇಷ್ಟು ಹೇಳಬಲ್ಲೆ.